ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ SIRಗೆ ಸಂಬಂಧಪಟ್ಟ ಹಾಗೆ ಅನೇಕ ಲೋಪದೋಷಗಳು ನಡೀತಾ ಇದ್ದಾವೆ, ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ JDSನಿಂದ ಯುವ ಜನತಾದಳದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದ ನಿಯೋಗ ಇವತ್ತು ಚುನಾವಣಾ ಆಯೋಗಕ್ಕೆ ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಜೊತೆ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ, ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಸರ್, ಇದು ರಾಮನಗರ, ಬೆಂಗಳೂರು ಅನೇಕ ಕಡೆಗಳಲ್ಲಿ ಒಂದು ಕಡೆ ಎಲ್ಲರನ್ನೂ ಕೂಡಾಕೊಂಡು ಅವರಿಗೆಲ್ಲರೂ ಕೂಡ SIR ಆ ಒಂದು ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ, ಆ ಫಾರ್ಮ್ಗಳನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟ ಇವತ್ತು ನೀವು ದೂರನ್ನು ದಾಖಲು ಮಾಡಿದ್ದೀರಿ, ಏನು ಹೇಳ್ತೀರಿ? ಈಗ ನಿನ್ನೆಯಿಂದನೂ ಕೂಡ ರಾಜ್ಯದಲ್ಲಿ ಹಲವೆಡೆ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ BLA 2ಗಳು ಯಾವ ರೀತಿ ಅವ್ಯವಹಾರ ನಡೀತಾ ಇದೆ, ಯಾವ ರೀತಿ ಮದುವೆ ಮನೆಗಳಲ್ಲಿ, ಕಲ್ಯಾಣ ಮಂಟಪ ಮತ್ತು ಸಮುದಾಯ ಭವನದಲ್ಲಿ ಕೂತ್ಕೊಂಡು ಫಾರ್ಮ್ಗಳನ್ನ ಹಂಚ್ತಾ ಇದ್ದಾರೆ. SIRನ ರೂಲ್ ಬುಕ್ ಏನಿದೆ ಅದನ್ನು ಗಾಳಿಗೆ ತೂರಿ ವಯಲೇಷನ್ ಮಾಡಿ ಒಟ್ಟಾರೆಯಾಗಿ ಮನೆಗೆ ಹೋಗಿ ಫಾರ್ಮ್ಸ್ನ ಡಿಸ್ಟ್ರಿಬ್ಯೂಷನ್ ಮಾಡಿ ಅಲ್ಲಿಂದ ಫಾರ್ಮ್ಸ್ನ ತಗೊಬರ್ಬೇಕಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದ್ದಾರೆ. ಈ ವಿಚಾರವಾಗಿ ಇದು ರಾಮನಗರ ಅಷ್ಟೇ ಅಲ್ಲ, ಅರ್ಕಲ್ಗೂಡು, ಪಾವಗಡ, ಕುಣಿಗಲ್ಲು, ಇವತ್ತು ಬೆಳಗ್ಗೆನೂ ಕೂಡ ತಾವರೆಕೆರೆಯಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ್ದು ಕೂಡ ಈಗ ತಾನೇ ವಿಡಿಯೋ ನೋಡಿದೆ. ಈ ರೀತಿ ನಡೀತಾ ಇರೋದ್ರಿಂದ ಬಹುಶಃ ಎಲ್ಲೋ ಒಂದು ಕಡೆ BLOಗಳು ಸರ್ಕಾರದ ಒತ್ತಡಗಳಿಗೆ, ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಚುನಾಯಿತಿ ಪ್ರತಿನಿಧಿಗಳ ಒತ್ತಡಗಳಿಗೆ ಮಣಿದಿರ್ತಕ್ಕಂಥದ್ದು ಭಾಳ ಸ್ಪಷ್ಟ. ಹಾಗಾಗಿ ಇವೆಲ್ಲವನ್ನು ಸರಿಪಡಿಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು, ಜೊತೆಯಲ್ಲಿ ಫೇರ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಮೂಲಕ ಇವತ್ತು SIRನ ಕಂಡಕ್ಟ್ ಆಗಬೇಕು ಅಂತಕ್ಕಂಥದ್ದು ಸ್ಟೇಟ್ ಎಲೆಕ್ಷನ್ ಕಮಿಷನ್ CO ಅವ್ರನ್ನ ಭೇಟಿ ಮಾಡಿ ನಾವೆಲ್ಲರೂ ಕೂಡ ಒಂದು ಮೆಮೊರಂಡಮ್ನ ಕೊಟ್ಟಿದ್ದೀವಿ. CO ಅವರು ಕೂಡ ನಿನ್ನೆ ದಿನ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ತೊಗೊಂಡಿದ್ದಾರೆ, ರಿಪೋರ್ಟ್ ತೊಗೊಂಡಿದ್ದಾರೆ. ಇವತ್ತು ನಮ್ಮ ಕಡೆಯಿಂದನೂ ಕೂಡ ಯಾವ್ಯಾವ ವೀಡಿಯೋಗಳು ನಮ್ಮ ಹತ್ರ ಲಭ್ಯ ಇತ್ತು ಅದೆಲ್ಲವೂ ಕೂಡ ನಾವು CO ಅವರ ಬಳಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಈಗಾಗಲೇ ಬೆಳಗ್ಗೆಯಿಂದ ಒಂದಷ್ಟು ವೀಡಿಯೋ ಕಾನ್ಫರೆನ್ಸ್ಗಳನ್ನ ತೊಗೊಂಡಿದ್ದೇನೆ. ಸ್ವಲ್ಪ ಟೈಟ್ ಮಾಡಿ ಯಾವ ರೀತಿ ಒಂದಷ್ಟು ಇಲ್ಲಿ ಸೆಂಟ್ರಲ್ ಫೋರ್ಸಸ್ನ ಡಿಪ್ಲಾಯ್ ಮಾಡ್ಬೋದಾ ಅಥವಾ ಏನು ಮಾಡ್ಬೋದು ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋದನ್ನು ನಮ್ಮ ಅಭಿಪ್ರಾಯ ನಾವು ತಿಳಿಸ್ಬಂದಿದ್ದೇವೆ. ಈಗ ರಾಜ್ಯ ಸರ್ಕಾರ ಇದನ್ನು ಏನಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಇದಕ್ಕೆ ಲಿಂಕ್ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನೀವು ಕರೆಕ್ಟಾಗಿ ಇದು ಮಾಡಬೇಕು ಮತ್ತು ಇಲ್ಲದೇ ಹೋದರೆ ನಿಮ್ಗೆ ಯಾವುದೇ ಗ್ಯಾರಂಟಿಗಳು ಸಿಗೋದಿಲ್ಲ ಅಂತೇಳಿ, ಜೊತೆಗೆ ಗೃಹ ಜ್ಯೋತಿಯನ್ನು ಕೂಡ ಇದಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ. ಯಾವ್ಯಾವ ಒಂದು ಡಾಕ್ಯುಮೆಂಟನ್ನು ಚುನಾವಣಾ ಆಯೋಗ ಕೇಳಿದೆಯೋ ಅದನ್ನೇ ಗೃಹ ಜ್ಯೋತಿಗೂ ಕೂಡ ಕೇಳ್ತಾ ಇರ್ತಕ್ಕಂಥದ್ದು. ಇಲ್ಲದಿದ್ದರೆ ನಿಮ್ಮ ಗೃಹ ಜ್ಯೋತಿ ನಿಲ್ಲಿಸ್ಬಿಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಈಗ ಹೇಳಿರುವಂಥದ್ದು ಮುಖ್ಯಮಂತ್ರಿಗಳು. ಈಗ ಅರ್ಹರು ಅನರ್ಹರು ಅಂತಕ್ಕಂಥ ಡಿಫ್ರೆನ್ಸಿಯೇಷನ್ ಈಗ ಹೊಸದಾಗಿ ಹುಟ್ಟಿದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಆಡಳಿತ ಶೂನ್ಯ, ರಾಜಕೀಯ 100%ಗಿಂತ ಜಾಸ್ತಿ ಅನ್ನೋದು ಮೊದಲನೇ ದಿನದಿಂದನೂ ನಮಗೆ ಗೊತ್ತಿದೆ. ಅವ್ರ ಹಿಂದೆ ಇರ್ತಕ್ಕಂಥ ಇದರ ಮುಖ್ಯವಾದಂಥ ಉದ್ದೇಶ ಇಷ್ಟೇ, ಡೇಟಾ ಕಲೆಕ್ಷನ್ ಮಾಡ್ತಕ್ಕಂಥದ್ದಕ್ಕೆ. ಈಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಂದಕ್ಕೆ ಬೇಕಾಗಿದೆ, ಅದಕ್ಕೆ ಒಂದು 4-5 ಪಾಯಿಂಟ್ಗಳನ್ನ ಮುಂದಿಟ್ಕೊಂಡು ಹೋಗಿ ಇದನ್ನು ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿದೆ ಇದು ಹಿಂದೆಗಡೆ ಏನು ನಡೀತಾ ಇದೆ, ಇದ್ರ ಬಗ್ಗೆ ಒಂದು ಡೀಟೇಲ್ ಪ್ರೆಸ್ ಮೀಟ್ ಮಾಡಿ ಮಾತಾಡ್ತೀನಿ ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು. ಇದು ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.